ಉದ್ಯೋಗಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸರ್ಕಾರವು ಈ ಖಾತಾವನ್ನು ನೀಡಲು ಪಂಚಾಯಿತಿ ಹಾಗೂ ರೆವಿನ್ಯೂ ಲ್ಯಾಂಡ್ಗಳಿಗೆ ಆದೇಶವನ್ನು ನೀಡಿದೆ. ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಇ.ಸಿ ಎಷ್ಟು ದಿನಗಳ ಅವಧಿವರೆಗೂ ಇರುತ್ತದೆ, ಯಾವ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸ್ಕೊಂಡು ಇ.ಸಿ ಪಡಿಬೋದು, ಎಲ್ಲೆಲ್ಲಿ ಸಿಗುತ್ತೆ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಸೇಲ್ ಡೀಡ್ ಅಥವಾ ರಿಜಿಸ್ಟ್ರೇಷನ್ ಕಾಪಿ ಬೇಕಾಗುತ್ತೆ ಅರ್ಜಿ ಸಲ್ಲಿಸಲು. ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ನೀಡಿದಿರೋ ಆ ಮೊಬೈಲ್ ನಂಬರ್ ಬೇಕಾಗುತ್ತೆ, OTP ಬರುತ್ತೆ. ತದನಂತರ GPS ಲೊಕೇಶನ್ ಇರುವಂಥ ಫೋಟೋ ಬೇಕಾಗುತ್ತೆ ಮತ್ತು ಪಾಣಿ ಬೇಕಾಗುತ್ತೆ. GPS ಲೊಕೇಶನ್ ಫೋಟೋ ಹೇಗೆ ಅದು ಫೋಟೋ ತೆಗೆಯೋದು ಅಂದರೆ GPS ಮ್ಯಾಪ್ ಕ್ಯಾಮ್ರಾ ಅಂತ ಒಂದು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಫೋಟೋ ತೆಗಿಬೋದಾಗಿರ್ತದೆ. ಮತ್ತು ಪಾಣಿಗೆ ಬರೋದಾದರೆ ಪಾಣಿಯನ್ನು ಕಾವೇರಿ ಆನ್ಲೈನ್ ಸರ್ವಿಸಲ್ಲಿ ನೀವೇ ಕೂಡ ಸ್ವತಃ ಕೂಡ ಅರ್ಜಿ ಸಲ್ಲಿಸ್ಕೊಂಡು ಪಡಿಬೋದು. ಮೊದಲಿಗೆ ಅರ್ಜಿ ಪ್ರಾರಂಭವಾದ ಸಮಯದಲ್ಲಿ 7 ದಿನಗಳ ಕಾಲ ಅವಕಾಶವನ್ನು ನೀಡಲಾಗಿತ್ತು. ತದನಂತರ ತೊಂದರೆಗಳು ಕಾಣಿಸಿಕೊಂಡ ಕಾರಣ 15 ದಿನಕ್ಕೆ ಹೆಚ್ಚಿಸಲಾಗಿದೆ. ಅದು ಹೇಗೆ ಇರುತ್ತೆ ಅಂದರೆ, ನೀವು ಹೇಗೆ ಪಡಿಬೇಕು ಅಂದರೆ, ಪಾಣಿಯನ್ನು 1/4/2004 ನೀವು ಯಾವತ್ತು ಅರ್ಜಿ ಸಲ್ಲಿಸ್ತೀರೋ ಅಲ್ಲಿಯ ದಿನಾಂಕವರೆಗೂ ಪಾಣಿಯನ್ನು ಪಡಿಬೇಕಾಗ್ತದೆ. ಎಕ್ಸಾಂಪಲ್ ಏನು ಬೇಕು ಅಂದರೆ 3/9/2025 ಏನು ನಿಮಗೆ ಸಿಸ್ಟಮಲ್ಲಿ ಕಾಣ್ತಿದೆಯೋ 3ನೇ ತಾರೀಕು ನೀವು ಪಾಣಿಯನ್ನು ಅರ್ಜಿ ಸಲ್ಲಿಸಿದರೆ ಅಲ್ಲಿಂದ 15 ದಿನಗಳ ಕಾಲ ಅವಕಾಶವಿರುತ್ತದೆ. ಜ್ಞಾಪನ ಇಟ್ಕೊಳ್ಳಿ, ನಿಮಗೆ ಪಾಣಿ ಬಂದಿದ್ದ ದಿನಾಂಕ ಲೆಕ್ಕ ಅಲ್ಲ, ನೀವು ಅರ್ಜಿ ಸಲ್ಲಿಸೋ ದಿನಾಂಕ. ಪೇಮೆಂಟ್ ಎಲ್ಲ ಮಾಡಿ ನಿಮಗೆ ಚಲನ್ ಸಬ್ಮಿಟ್ ಮಾಡ್ತೀರಾ ನೋಡಿ ಇ.ಸಿಗೆ, ಅಲ್ಲಿಂದ 15 ದಿನಗಳ ಕಾಲ ಅವಕಾಶವಿರುತ್ತದೆ. ಕೆಲವರು ಏನು ಮಾಡ್ತಾರೆ, ಪಾಣಿ ಬಂದಿರೋದು ಈಗ ಯಾರೋ ಸೈನ್ ಮಾಡಿರ್ತಾರೆ, ಆ ಸೈನ್ ಮಾಡಿ ಸಿಸ್ಟಮಲ್ಲಿ ಇ.ಸಿಲಿ ಪ್ರಿಂಟ್ ಬಂದಿರುತ್ತಲ್ಲ ಆ ಡೇಟಿಂದ 15 ದಿನ ಅನ್ಕೊತಾರೆ. 15 ದಿನ ಅಲ್ಲ, ನೀವು ಎಂದು ಅರ್ಜಿ ಸಲ್ಲಿಸುತ್ತೀರೋ ಇಲ್ಲಿ ನಿಮಗೆ ಎಷ್ಟು ದಿನಗಳ ಪ್ರಿಂಟ್ ಆಗಿರುತ್ತೋ ಅಲ್ಲಿಂದ 15 ದಿನಗಳ ಕಾಲ ಅವಕಾಶವಿರುತ್ತದೆ. ಪಾಣಿ ಪಡೆಯೋರು ಪಾಣಿ ಪಡೆದ ತಕ್ಷಣ ಅರ್ಜಿಯನ್ನು ಸಲ್ಲಿಸಲು ಪ್ರಯತ್ನ ಪಡಿ. ಸರ್ವರ್ ಪ್ರಾಬ್ಲಮ್ ಇರೋ ಕಾರಣ ಆದಷ್ಟು ಬೇಗ ಮುಂಚೆನೇ ಅರ್ಧ ಅರ್ಜಿಯನ್ನು ಸಲ್ಲಿಸ್ಬೋದು. ಇ.ಸಿವರೆಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಿ ರೆಡಿ ಮಾಡ್ಕೊಂಡಿದ್ರೆ ಇ.ಸಿ ಬಂದಿದ್ದ ತಕ್ಷಣ ಇ.ಸಿಯಲ್ಲಿ ಆ ನಂಬರ್ ಬರುತ್ತಲ್ಲ, ಆ ನಂಬರ್ನ ಎಂಟ್ರಿ ಮಾಡಿ ನಿಮ್ಮ ಅರ್ಜಿಯನ್ನು ಸಲ್ಲಿಸ್ಕೊಂಡು ಕಂಪ್ಲೀಟ್ ಮಾಡ್ಕೊಬೋದು. ಆವಾಗ ನಿಮ್ಗೆ ಈಸಿ ಆಗುತ್ತೆ. ಅರ್ಜಿ ಸಲ್ಲಿಸೋದು ಹೇಗೆ ಅಂದರೆ, ಮೊದಲಿಗೆ ಈ ವೆಬ್ಸೈಟ್ ನಿಮಗೆ ಕಾಣಿಸ್ತಿದೆ ನೋಡಿ, ಇಲ್ಲಿ ಈ ಖಾತಾ ಅಂತ ಬರ್ತಿದೆಯಲ್ಲ, ಈ ವೆಬ್ಸೈಟ್ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ತದನಂತರ ಮತ್ತೆ ಅಸ್ತಿತ್ವದಲ್ಲಿರುವ ಖಾತಾ ಇದನ್ನು ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಲಾಗಿನ್ ಮಾಡಬೇಕು. ಇಲ್ಲಿ ಮೊಬೈಲ್ ನಂಬರ್ ಮತ್ತು ಇಲ್ಲಿ ಕ್ಯಾಪ್ಚರ್ ID ಹಾಕಿ OTP ತೊಗೊಂಡು OTP ಹಾಕಿದ ತಕ್ಷಣ ಲಾಗಿನ್ ಆಗುತ್ತೆ. ಅಲ್ಲಿ ನಿಮಗೆ ನ್ಯೂ ಅಪ್ಲಿಕೇಶನ್ ಅಂತ ಬರುತ್ತೆ, ಅಲ್ಲಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಮೊದಲಿಗೆ ಒಂದು 7 ಸ್ಟೆಪ್ ಬರುತ್ತೆ. 7 ಸ್ಟೆಪ್ವರೆಗೂ ಇ.ಸಿ ಮತ್ತು ಪಾಣಿ ಎಲ್ಲ ಅಪ್ಲೋಡ್ವರೆಗೂ ಬರುತ್ತೆ. ಅಪ್ಲೋಡ್ವರೆಗೂ ಅಪ್ಲಿಕೇಶನ್ನ ಮೊದಲೇ ಹಾಕಿಬಿಟ್ಟಿರಿ. ಇ.ಸಿ ಬಂದ ನಂತರ ತಕ್ಷಣವೇ ನೀವು ಇ.ಸಿಯನ್ನು ನಂಬರನ್ನು ಎಂಟ್ರಿ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಆವಾಗ ನಿಮಗೆ ಅಪ್ಲಿಕೇಶನ್ ಬೇಗ ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆದರೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೇಗೆ ಅರ್ಜಿ ಸಲ್ಲಿಸೋದು ಅನ್ನೋದು ಮಾಹಿತಿನ ಕೂಡ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.